ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಇಂಪ್ಯಾಕ್ಟ್ ಟೈಮ್ ಯೂಟ್ಯೂಬ್ ಚಾನಲ್. ನಾವೆಲ್ಲನೂ ಆಚೆ ಕಡೆ ನಮ್ಮ ಫ್ರೆಂಡ್ಸ್ ಇರ್ಬೋದು, ಇಲ್ಲ ಅಂಕಲ್ಸ್ ಇರ್ಬೋದು, ಕಸಿನ್ಸ್ ಇರ್ಬೋದು, ಆಚೆ ಕಡೆ ಸಿಗ್ತಾರೆ. ಏನಪ್ಪ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ಯಾ ಅಂದರೆ ಹೊಟ್ಟೆ ಪಾಡು ಸರ್, ಏನೋ ಒಂದು ಮಾಡಬೇಕಲ್ಲ ಅಂತ ಹೇಳ್ತೀವಿ. ಆದರೆ ಈ ಹೊಟ್ಟೆ ಪಾಡು ಅಂದರೆ ಏನು? ಊಟ ಮಾಡಬೇಕು ಅನ್ನೋ ನಮ್ಮ ಬೇಸಿಕ್ ನೀಡ್ಸ್ ಅದು. ಸೊ ಆ ಹೊಟ್ಟೆ ಪಾಡು ಅಂತ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆದರೆ ಆ ಊಟನೇ ವಿಷ ಆದರೆ ಐ ಆಮ್ ನಾಟ್ ಜೋಕಿಂಗ್, ದಿಸ್ ಇಸ್ ಅ ಡಾರ್ಕ್ ರಿಯಾಲಿಟಿ ಆಫ್ ಫುಡ್ ಸೇಫ್ಟಿ ಸಿಸ್ಟಮ್ಸ್ ಇನ್ ಇಂಡಿಯಾ. ನೀವು ಒಂದು ಚಿಲ್ಲರೆ ಅಂಗಡಿಗೆ ಹೋಗ್ತೀರಾ, ಒಂದು ಲೇಸ್ ಪ್ಯಾಕೆಟ್ ತೊಗೊತೀರಾ, ಗ್ಯಾಸ್ ಇರಲ್ಲ. ತಗೊಳಪ್ಪ, ಗ್ಯಾಸೇ ಇರೋದು, ಚಿಪ್ಸ್ ತಾನೇ ಬೇಕಾಗಿರೋದು, ಗ್ಯಾಸ್ ಇಟ್ಕೊಂಡು ನೀನೇನು ಮಾಡ್ತೀಯ ಅಂತ ಹೇಳ್ತಾನೆ. ತಗೋಬೇಡಿ, ಯಾಕಂದರೆ ಅದರಲ್ಲಿ ಆ ಫುಡ್ನ ಅಂದರೆ ಚಿಪ್ಸ್ನ ಸೇಫ್ ಅಂದರೆ ಮ್ಯಾನುಫ್ಯಾಕ್ಚರ್ ಮಾಡಿ ಎಷ್ಟೋ ತಿಂಗಳಾಗಿರುತ್ತೆ, ಕೆಲವು ಸಂದರ್ಭದಲ್ಲಿ ಎಷ್ಟೋ ಪ್ರಾಡಕ್ಟ್ಸ್ಗೆ ವರ್ಷ ಆಗಿರುತ್ತೆ. ಆ ಸೇಫ್ಟಿ ಏನು ಮಾಡಿರ್ತಾರೆ ಪ್ರಿಕಾಷನ್ಸ್, ಅದು ಬರೀ ನಿಮಗೆ ದೊಡ್ಡದಾಗಿದೆ ಅಂತ ತೋರ್ಸೋಲ್ಲ ಲೇಸಲ್ಲಿ ಮಾಡಿರೋದು. ಅದನ್ನು ಸೇಫಾಗಿ ಇಡಬೇಕು ಅಂತ ಒಂದು ಗ್ಯಾಸ್ ಫಿಲ್ ಮಾಡಿರ್ತಾರೆ, ಅದು ಕೆಟ್ಟ ಹಾಳಾಗಬಾರ್ದು ಆ ಚಿಪ್ಸು ಅಂತ. ಆ ಗ್ಯಾಸ್ ಹೋಗ್ಬಿಟ್ರೆ ಇಟ್ ಕನ್ವರ್ಟ್ಸ್ ಇಂಟು ಫುಡ್ ಪಾಯ್ಸನ್ ಅಷ್ಟೇ. ಓಕೆ, ಬಜ್ಜಿನೋ ಬೋಂಡಾನೋ ಸಮೋಸನೋ ಏನೋ ಒಂದು ತಿನ್ನೋಣ ಅಂತ ಆಚೆ ಕಡೆ ಹೋಗ್ತೀರಾ, ಅಲ್ಲಿ 8 ದಿನ 10 ದಿನ ಆಗಿದ್ರು ಅದೇ ಆಯಿಲ್ನಲ್ಲಿ ಸುಟ್ಟೋಗ್ಬಿಟ್ಟಿರುತ್ತೆ. ಆದರೂ ಅದೇ ಆಯಿಲ್ನಲ್ಲಿ ಫ್ರೈ ಮಾಡ್ತಾ ಇರ್ತಾರೆ, ಆಗ್ತಾ ಇರ್ತಾರೆ, ಅದನ್ನೇ ನಾವು ತಿಂತಾ ಇರ್ತೀವಿ. ಸಾಯಂಕಾಲ ಬಂದ ತಕ್ಷಣ ವಾಮಿಟ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಆದರೆ ಯಾವನು ಕೇಳೋನಿಲ್ಲ. ಓಕೆ, ಫುಟ್ಪಾತಲ್ಲಿ ಈ ಥರ ಆಗಿಬಿಡ್ತು, ಒಳ್ಳೆ ರೆಸ್ಟೋರೆಂಟ್ಗೆ ಹೋಗೋಣ ಅಂದರೆ ಅಲ್ಲೂ ಅದೇ ಕತೆ. ನೀವು ರೀಸೆಂಟಾಗಿ ಎಕ್ಸಾಂಪಲ್ ತೊಗೊಳ್ಳಿ, ರಾಮೇಶ್ವರಂ ಕೆಫೆದು. ಒಂದು 5 ಸ್ಟಾರ್ ಹೋಟೆಲ್ ಥರ ಎಕ್ಸ್ಪೀರಿಯನ್ಸ್ ಕೊಡ್ತೀವಿ ನಾವು, ಮೆಕ್ಡೊನಾಲ್ಡ್ಸ್ ಥರ ಮಾಡ್ತೀವಿ, ಈ ಥರ ಮಾಡ್ತೀವಿ, ಆ ಥರ ಮಾಡ್ತೀವಿ. ಸರ್, ನೀವು ನಮ್ಮೂರವ್ರು ಸರ್, ನಮ್ಮ ತಾಲೂಕವ್ರು, ನೀವು ನಿಮ್ಮ ಬಗ್ಗೆ ಹೆಮ್ಮೆ ಇದೆ. ಆದರೆ ಈ ಥರ ಸೇಫ್ಟಿ ಪ್ರಿಕಾಷನ್ಸ್ನ ನೀವು ಮರೆಯೋಂಗಿಲ್ಲ ಸರ್. ಇದು ತುಂಬ ದೊಡ್ಡ ಆಂಬಿಷನ್ ಇಟ್ಕೊಂಡಿರೋರು ನೀವೇ ಥರ ಇದು ಮಾಡಿಬಿಟ್ರೆ. ಉಪ್ಮಾ ಅಲ್ಲಿ ಹುಳ ಸಿಕ್ಕಿದೆ, ಮತ್ತು ಹೈದರಾಬಾದಿನ ರಾಮೇಶ್ವರಂ ಕೆಫೆಯಲ್ಲಿ ಎಕ್ಸ್ಪೈರ್ ಡೇಟ್ ಆದಂಥ ರಾ ಮೆಟೀರಿಯಲ್ಸ್ ಯೂಸ್ ಮಾಡ್ತಾ ಇದ್ದಾರಂತೆ. ದಿಸ್ ಇಸ್ ನಾಟ್ ಟೋಲ್ಡ್ ಬೈ ಮೀ, ಇಟ್ಸ್ ಟೋಲ್ಡ್ ಬೈ ದಿ ಫುಡ್ ಇನ್ಸ್ಪೆಕ್ಟರ್ಸ್. ಸರ್, ದಿಸ್ ಇಸ್ ನಾಟ್ ಅಕ್ಸೆಪ್ಟಬಲ್ ಸರ್. ನೀವು ಬಿಸ್ಕೆಟ್ ಪ್ಯಾಕೆಟ್ ತೆಗೆದ ತಕ್ಷಣ ನಿಮಗೆ ಹುಳ ಸಿಗುತ್ತಂದರೆ ಹೆಂಗಾಗುತ್ತೆ ಹೇಳಿ? ಸೀಲ್ಡ್ ಪ್ಯಾಕ್ ಒಳಗಡೆ ಹುಳ, ಯಾಕೆ? ದಿಸ್ ಇಸ್ ನಾಟ್ ಪ್ರಾಪರ್ ಸ್ಟೋರೇಜ್ ಫಾರ್ ದ್ಯಾಟ್. ಎಲ್ಲಂದ್ರೆ ಅಲ್ಲಿ ಬಿಸಾಕಿರ್ತಾರೆ ಈ ಎಕ್ಸ್ಪೈರ್ ಡೇಟ್ ಆಗಿರೋದು. ಎಷ್ಟು ಜನ ನೋಡ್ತೀವ್ರಿ ನಾವು ಎಕ್ಸ್ಪೈರ್ ಡೇಟ್ ಆಗಿದ್ದೀವಲ್ವ ಅಂತ? ಹೋಗ್ತೀರಾ, ತೊಗೊತೀರಾ, ತಿಂತಾ ಇರ್ತೀರ, ಈ ಎಣ್ಣೆ ಬೀಡೋ ಏನಿದೆಲ್ಲ ಹಿಂಗೆ. ಬಟ್ ಮಿಲಿಯನ್ಸ್ ಆಫ್ ಇಂಡಿಯನ್ಸ್ ಡೈ ಫಾರ್ ದಿಸ್. ಇವಾಗ ಅಟ್ಲೀಸ್ಟ್ ನಾವು ಸೇಫ್ಟಿ ಪ್ರಿಕಾಷನ್ ಅಂದರೆ, ನೀವು ಒಳ್ಳೆ ರೆಸ್ಟೋರೆಂಟಲ್ಲಿ ಊಟ ಮಾಡಿ, ಆದಷ್ಟು ಮನೆಯಿಂದ ತೊಗೊಂಡೋಗಿ ಊಟನ. ಅಫ್ಕೋರ್ಸು ಆಚೆ ಕಡೆ ಊಟ ಮಾಡಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ಚೆನ್ನಾಗಿರೋ ರೆಸ್ಟೋರೆಂಟ್ಸ್ ₹50 ₹100 ಮುಖ ನೋಡಿ ರೋಡ್ ಸೈಡಲ್ಲಿ ತಿನ್ಬಿಡಿ. ರೋಡ್ ಸೈಡಲ್ಲಿ ತಿನ್ನಿ, ಯಾವಾಗ ಕ್ವಾಲಿಟಿ ಚೆನ್ನಾಗಿದ್ದಾಗ. ಅಂದ ತಕ್ಷಣ ಇದು ಏನು 5 ಸ್ಟಾರ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತಲ್ಲ, ಸ್ವಲ್ಪ ಚೆನ್ನಾಗಿರುತ್ತೆ, ಬೆಟರ್ ಇರುತ್ತೆ. ನಿಮಗೆ ಒಂದು ಫ್ರೈಡ್ ರೈಸ್ ಆಚೆ ಕಡೆ ₹50 ಅಂತ ಸಿಗ್ಬೋದು, ಆದರೆ ₹100 ಕೊಟ್ಟು ತಿನ್ನಿರಿ. ನಿಮ್ಮ ಹೆಲ್ತ್ಗಿಂತನ ಸಾಯಂಕಾಲ ತಿನ್ಬಿಟ್ಟು ಅದರಿಂದ ಆಗುವ ಶ್ರಮಕ್ಕೆ ಹೇಗಿರೋ ಅದಕ್ಕೊಂದು ₹200 ₹300 ಆಗಲ್ವ ಡಾಕ್ಟ್ರಿಗೆ? ಚೆನ್ನಾಗಿರೋ ರೆಸ್ಟೋರೆಂಟಲ್ಲಿ ತಿನ್ನಿ, ಒಳ್ಳೆ ಹೆಸರಾದಂಥ ರೆಸ್ಟೋರೆಂಟ್ ತಿನ್ನಲಿ, ಆಗಲ್ವಾ? ಆವಾಗ ನೀವು ತಿನ್ನಿ ಆಚೆ ಕಡೆ, ಆದರೆ ಚೆನ್ನಾಗಿರೋ ರೆಸ್ಟೋರೆಂಟ್ ತಿನ್ನಿ. ನಾನು ಒಂದು ವಿನಂತಿ ಮಾಡ್ಕೊತೀನಿ ಸರ್ಕಾರಕ್ಕೆ, ದಯವಿಟ್ಟು ಇದ್ರ ಬಗ್ಗೆ ವಿನಂತಿ ಏನಂದರೆ, ಫುಡ್ ಸೇಫ್ಟಿ ರೆಗ್ಯುಲೇಷನ್ಸ್ ಬರೀ ಪೇಪರಲ್ಲ, ಇವಾಗ ನಮಗೆ ಆನ್ ರಿಯಾಲಿಟಿ ಬೇಕು ಅಂತ. ಯಾಕಂದರೆ ಮಿಲಿಯನ್ಸ್ ಆಫ್ ಪೀಪಲ್ ಡೇ ಬಿಕಾಸ್ ಆಫ್ ವೇರಿಯಸ್ ಆಫ್ ಕ್ಯಾನ್ಸರ್ ಆಗಿರ್ಬೋದು, ಬೇರೆ ಬೇರೆ ಅಂತ ಕಾಯಿಲೆ ಬರುತ್ತೆ ಫುಡ್ ಪಾಯ್ಸನಿಂದ. ಅದೆಲ್ಲ ಕೇರೇ ಮಾಡ್ಕೊಳ್ಳೋಣ. ಲೈಫ್ ಕ್ವಾಲಿಟಿ ಏನಿದೆ ನಮ್ಮ ಇಂಡಿಯಾದಲ್ಲಿ, ಎಸ್ಪೆಷಲಿ ಇನ್ ಫುಡ್ ಇಂಡಸ್ಟ್ರಿ, ಇಟ್ಸ್ ಬಿನ್ ಶಿಟ್. ಯಾವನು ಕೇರೇ ಮಾಡ್ಕೊಳಲ್ಲ. ಫಸ್ಟ್ ಆಫ್ ಆಲ್ ಕಸ್ಟಮರೇ ಕೇರ್ ಮಾಡ್ಕೊಳಲ್ಲ, ಇನ್ಯಾರು ಕೇರ್ ಮಾಡ್ಕೊತಾರೆ ಹೇಳಿ? ಸೊ ಏನೇನು ಪ್ರಿಕಾಷನ್ಸ್ ತೊಗೋಬೋದು ಈ ಘಟನೆನ ತಡೆಯೋಕ್ಕೆ? ಇನ್ಸ್ಪೆಕ್ಟರ್ಸ್ ಎಲ್ಲ ಮೇನ್ ಗೌರ್ಮೆಂಟ್ನಲ್ಲಿ. ಇನ್ಸ್ಪೆಕ್ಷನ್ ಮಾಡೋಕ್ಕೆ ಇನ್ಸ್ಪೆಕ್ಟರ್ ಬೇಕಲ್ರಿ. ಇನ್ಸ್ಪೆಕ್ಟರ್ ಬರ್ತಾರೆ, 100 300 ಚಿಕ್ಕ ರೆಸ್ಟೋರೆಂಟ್ 1000 2000, ಅದಕ್ಕಿಂತ ಸ್ವಲ್ಪ ದೊಡ್ಡದು 5000 10,000 ತೊಗೊಂಡು ದೇ ಜಸ್ಟ್ ಡೋಂಟ್ ರಿಪೋರ್ಟ್ ಇಟ್. ಪ್ರತಿದಿನ ಪ್ರತಿ ಕ್ಷಣ ನಡೀತಾ ಇದೆ ಈ ಫುಡ್ ಕರಪ್ಷನ್. ಎಸ್, ಇಟ್ಸ್ ಅ ಕರಪ್ಷನ್, ಇಟ್ಸ್ ಅ ವೈಲೇಷನ್ ಫಾರ್ ದಿ ಫುಡ್ ಆ್ಯಕ್ಟ್. ಆದರೂ ಕೂಡ ಎಲ್ಲೂ ರಿಪೋರ್ಟೇ ಆಗಲ್ಲ. ಕೆಲವು ರಿಪೋರ್ಟ್ ಆಗುತ್ತೆ. ಕೆಲವು ರಿಪೋರ್ಟ್ ಆದಮೇಲೆ ಅದು ರಿಪೋರ್ಟ್ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ದಿನ ಅಲ್ಲೇ ಊಟ ಮಾಡ್ತೀವಿ ನಾವು, ಅಲ್ಲೇ ಎಲ್ಲ ಮಾಡ್ತಾ ಇರ್ತೀವಿ, ಆದರೂ ನಾವು ಕೇರ್ ಮಾಡ್ಕೊಳಲ್ಲ. ಇಷ್ಟೆಲ್ಲ ಮಾಡೋದಾದ್ಮೇಲೆ ನೀವು ನಿಮ್ಮ ಹೆಲ್ತ್ನ ಕಾಪಾಡ್ಕೋಬೋದು ಅಂತ ಹೇಳ್ತಾ ನಾನು ವೀಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಇಂಪ್ಯಾಕ್ಟ್ ಯೂಟ್ಯೂಬ್.